ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ಇತಿಹಾಸ. ಈ ವಿಡಿಯೋದಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಆ ವಿಷಯದ ಕಂಪ್ಲೀಟ್ ಕೀ ಆನ್ಸರ್ಗಳನ್ನು ಜೊತೆಗೆ ಭಾಳ ಜನ ವಿದ್ಯಾರ್ಥಿಗಳು ರೆಪ್ಟರ್ ಆಗಿ ನಮ್ಮ ಚಾನಲ್ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದ್ರಿಂದ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದೇ ಬರ್ತವೆ. ಯಾಕಂದರೆ ಮಂಡಳಿಯವರು ಒಂದು ಏನೋ ನಿರ್ಧಾರವನ್ನು ಮಾಡಿಕೊಂಡು 1, 2, 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಅಂತಂದರೆ, ಸೊ ಅವುಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಆವಾಗ ಮಾತ್ರ ಏನಪ್ಪ ಅಂತಂದರೆ ನಿಮಗೆ ಪಾಸಿಂಗು ಪ್ಲಸ್ ಸ್ಕೋರಿಂಗು ಈ ಎಲ್ಲ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ 3ರ ಕಂಪ್ಲೀಟ್ ಕೀ ಆನ್ಸರ್ಗಳು ಮತ್ತು ಯಾವ ರೀತಿ ನೀವು ಅದರ ಉತ್ತರವನ್ನು ಬರೀಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಮತ್ತು 10 ಅಂಕದ ಕಾಲಾನುಕ್ರಮ, ನಕ್ಷೆ ಮತ್ತು ಅವುಗಳ ಸ್ಥಳಗಳ ವಿವರಣೆ ಬಗ್ಗೆ ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದೊಂದನ್ನು ನೋಡ್ತಾ ಹೋಗೋಣ. ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದು ಯಾವುದು ಅಂತಂದರೆ ನ್ಯಾಚುರಲ್ ಹಿಸ್ಟ್ರಿ ಎಂಬ ಪದವನ್ನು. ಸೊ ಹಾಗಾದರೆ ನೀವೆಲ್ಲರೂ ಕಮೆಂಟಲ್ಲಿ ನನಗೆ ತಿಳಿಸಿ, ಈ ನ್ಯಾಚುರಲ್ ಹಿಸ್ಟ್ರಿ ಎಂಬ ಗ್ರಂಥವನ್ನು ಬರೆದಂಥ ವ್ಯಕ್ತಿ ಯಾರು ಅಂಥೇಳಿ. ಸೊ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಅಂತ ಕೊಟ್ಟಿದ್ದಾರೆ. ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು ಅಂಥೇಳಿ ನಿಮಗಿಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಕಾರಣ ಆರನ್ನು ನೋಡಿದಾಗ ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು. ಉತ್ತರವನ್ನು ನೋಡ್ತಾ ಹೋದಾಗ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇದರರ್ಥ ಉತ್ತರ ವೇದಗಳ ಕಾಲದಲ್ಲಿ ಜನರು ಯುದ್ಧದ ಸಂದರ್ಭದಲ್ಲಿ ವಂಚನೆ ಮುಖಾಂತರ ಜಯವನ್ನು ಗಳಿಸ್ತಾ ಇದ್ರು. ಸೊ 3ನೇ ಪ್ರಶ್ನೆಯನ್ನು ನೋಡಿ, ಮಾಮೂಲಕ್ ಪದದ ಅರ್ಥ ಅಂತಂದರೆ ಅದು ಗುಲಾಮ ಅಂಥೇಳಿ. ಈ ಪದವನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರು ಅಂಥೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. 4ನೇ ಪ್ರಶ್ನೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ನಿಮ್ಗೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ವಿಡಿಯೋ ನೋಡಬೇಕು ಅಂತಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ, ಹೋಗಿ ಆ ವಿಡಿಯೋಗಳನ್ನು ಗಮನಿಸಿ ಅಂತ ಹೇಳ್ತೀನಿ. ಅದು ಶಂಕರಾಚಾರ್ಯರು. ಇವರ ಒಂದು 4 ಪೀಠಗಳಿದ್ದಾವೆ, ಸರಿಸುಮಾರು 4 ಪೀಠಗಳ ಹೆಸರನ್ನು ನೀವು ನನಗೆ ಕಮೆಂಟ್ ಮೂಲಕ ಅಟ್ಲೀಸ್ಟ್ 2 ನೀವು ಮಾಡಿರಿ ಅಂತ ಹೇಳ್ತೀನಿ. ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ, ರಾಮನಾಚಾರ್ಯರದು ವಿಶಿಷ್ಟಾದ್ವೈತ, ಬಸವೇಶ್ವರದು ಶಕ್ತಿ ವಿಶಿಷ್ಟಾದ್ವೈತ ಅಂತ ಹೇಳ್ತೀನಿ. ಇನ್ನು ಮುಂದಿನ ಪ್ರಶ್ನೆಗೆ ನೋಡೋಣ. ಬಹು ಆಯ್ಕೆಯ ಕೊನೆಯ ಪ್ರಶ್ನೆ, ಪ್ಲಾಸಿ ಕದನದ ಯಾವಾಗ ನಡೀತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಡೆದ ವರ್ಷ ಅಂತ ಕೇಳಿದ್ದಾರೆ. ಸೊ ನಾನು ವಿದ್ಯಾರ್ಥಿಗಳು ಏನು ಹೇಳ್ತೀನಿ ಅಂತಂದರೆ, ಪಾಸಿಂಗ್ ಪ್ಯಾಕೇಜನ್ನು ಪ್ರಿಪೇರ್ ಮಾಡುವಂಥ ವಿದ್ಯಾರ್ಥಿಗಳು ನೀವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಪಾಸಿಂಗ್ ವಿಷಯ ಬೇಕು ಅಂತಂದರೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕೇವಲ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು ನಕ್ಷೆ ಮತ್ತು ಕಾಲಾನುಕ್ರಮವನ್ನು ಇಷ್ಟೇ ಪ್ರಯತ್ನ ಮಾಡಿದ್ರೆ ನಿಮ್ಗೆ 60ಕ್ಕಿಂತ ಹೆಚ್ಚು ಅಂಕಗಳು ಈ ಭಾಗದಲ್ಲಿ. ಅದರಲ್ಲಿ 5 ಅಂಕದ ಕೆಲವು ಪ್ರಶ್ನೆಗಳು ನಿಮ್ಗೆ ಗೊತ್ತಿರುವಂಥ ಬರೆದ್ರೆ 60 ಅಂಕಗಳು ನಿಮಗೆ ಸರಿಸುಮಾರು ಸಿಗ್ತವೆ ಅಂತ ಹೇಳ್ತೀನಿ. ಆಯ್ಕೆ ಬಿ ಇದೆ ನೋಡಿ, 1757 ಈ ಒಂದು ಪ್ಲಾಸಿ ಕದನವನ್ನು ನಡೆಯುವಂಥದ್ದು ಅಂತ ಹೇಳ್ತೀನಿ. ಇನ್ನು ಕೊಟ್ಟಿರುವಂಥ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ತಾರೆ. ಗುರುಮುಖಿ, ಹೈದರಾಬಾದ್, ಕನೌಜ್, ಅಮೀರ್ ಖುಸ್ರು, ಮಾತೃದೇವತೆ, ಮೈಸೂರು. ಸೊ ಇವೆಲ್ಲ ನಿಮ್ಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸಿಂಧೂ ಜನರ ಪ್ರಧಾನ ದೇವತೆ ಅಂತಂದರೆ ಅದು ಮಾತೃದೇವತೆ ಅಂತ ಹೇಳ್ತೀವಿ, ಆಲ್ರೆಡಿ ನಿಮಗಲ್ಲಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಗಮನಿಸ್ತಾ ಹೋಗಿ. ಹರ್ಷವರ್ಧನನ 2ನೇ ರಾಜಧಾನಿ ಕನೌಜ್. ಹಾಗಾದರೆ 1ನೇ ರಾಜಧಾನಿ ಕಮೆಂಟ್ ಮಾಡಿ ಯಾವುದು ಅಂಥೇಳಿ. ಅಮೀರ್ ಖುಸ್ರುವನ್ನು ಭಾರತದ ಗಿಣಿ ಅಂತೇಳಿ ಎಷ್ಟು ಸಾರಿ ಕೇಳಿದ್ದಾರೆ, ಪ್ರತಿ ಸಾರಿನೂ ಕೇಳ್ತಾರೆ. ಗುರು ಗ್ರಂಥ ಸಾಹೇಬ ಈ ಗ್ರಂಥವನ್ನು ಬರೆದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಾಯಿದ್ರು. ಈ ವರ್ಷ ಅದನ್ನು ಮಾಡಿದ್ದಾರೆ. ಯಾವ ಲಿಪಿಯಲ್ಲಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಭಾಳ ಇಂಟ್ರೆಸ್ಟಿಂಗು. ಸಹಾಯಕ ಸೈನ್ಯ ಪದ್ಧತಿ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದು, 2ನೇ ರಾಜ್ಯ ನಮ್ಮ ಮೈಸೂರು. ಹೌದಾ, ನೆನಪಿರಲಿ ನಿಮಗೆ. ಸೊ ಹೊಂದಿಸಿ ಕಡೆ ನಾನು ಹೋಗ್ತೀನಿ. ಸೊ ಕಾನಿಷ್ಕ ನಿಮಗೆಲ್ಲ ಗೊತ್ತಿದೆ, ಶಕಯುಗವನ್ನು ಪ್ರಾರಂಭ ಆಗ್ತದೆ
ಹೌದಾ. ಶಹಜಾನ್ ಏನಾಗ್ತಾನೆ ಅಂತಂದರೆ ತಾಜ್ ಮಹಲವನ್ನು ಕಟ್ಟಿಸಿದವನು, ಆದರೆ ಕಟ್ಟಿದವನಲ್ಲ. ಹಾಗಾದರೆ ಕಮೆಂಟಲ್ಲಿ ನನಗೆ ಯಾರು ಕಟ್ಟಿದರು ಅಂಥೇಳಿ ನೀವು ಹೇಳಿ. ನೆಕ್ಸ್ಟ್ ನಾನು ಮುಂದೆ ಬರ್ತೀನಿ. ಅನಿ ಬೆಸೆಂಟನ್ನು ನಾವು ಶ್ವೇತ ಮಹಿಳೆನು ಅಂತ ಕರಿತೀವಿ. ಇವಳು ಥಿಯೋಸೊಫಿಕಲ್ ಸೊಸೈಟಿ ಎಂಬ ಒಂದು ಬಾಲಗಂಗಾಧರ ಜೊತೆಗೂಡಿ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಸೊಸೈಟಿಯನ್ನು ನಿರ್ಮಾಣ ಮಾಡ್ತಾಳೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕೈಗಾರಿಕೆ ಇಲ್ಲವೇ ವಿನಾಶ ಅಂಥೇಳಿ ಅವರು ತಮ್ಮ ಒಂದು ಹೇಳಿಕೆಯನ್ನು ಕೊಡ್ತಾರೆ. WC ಬ್ಯಾನರ್ಜಿಯವರು ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗಾದರೆ ಅಲಿಗರ್ ಚಳವಳಿಯನ್ನು ಸರ್ ಸೈಯದ್ ಅಹಮದ್ ಖಾನ್ ಎನ್ನುವಂಥ ವ್ಯಕ್ತಿ ಸ್ಥಾಪನೆಯನ್ನು ಒಂದು ಚಳವಳಿ ಆದ್ಯತೆಯನ್ನು ಕೊಡ್ತಾರೆ. ಸೊ ಇದು ಹೊಂದಿಸಿ ಬರೆಯಾದರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೇಂಜೋದಾರು ಪದದ ಅರ್ಥವೇನು ಅಂತಂದರೆ ಮಡಿದವರ ದಿಬ್ಬ ಅಂದರೂ ಒಂದೇ, ಮೃತದಗಳ ದಿಬ್ಬ ಅಂದರೂ ಒಂದೇ. ಚೋಳರ ರಾಜಧಾನಿ ಇವರು ಹೌದಾ. ಜಗದ್ಗುರು ಬಾದಶಾ ನಮ್ಮ ಬಿಜಾಪುರದ 2ನೇ ಇಬ್ರಾಹಿಂ ಆದಿಲ್ ಶಾಹಿನನ್ನು ಕರೀತಾರೆ. ಯಾಕೆ ಕರೆದ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಶುದ್ಧಿ ಚಳುವಳಿಯನ್ನು ಪ್ರಮುಖವಾಗಿ ಆರಂಭಿಸಿದವರು ಯಾರು? ನಿಮಗೆಲ್ಲ ಗೊತ್ತಿದೆ, ದಯಾನಂದ ಸರಸ್ವತಿ. ಇತರ ಧರ್ಮಗಳಿಗೆ ಮುತಾಂತರಗೊಂಡ ಹಿಂದೂಗಳನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಳುವಂಥ ಒಂದು ಚಳವಳಿಗೆ ನಾವು ಶುದ್ಧಿ ಚಳವಳಿ ಅಂತ ಕೂತೀವಿ. INA ಎಷ್ಟು ಸಾರಿ ಕೇಳಿಲ್ಲ ಪ್ರಶ್ನೆ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಹೇಳಿ ಕರಿತೀವಿ. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತೇಳಿ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಭಾಗ ಬಿಗೆ ಹೋಗ್ತೀನಿ. ಭಾಳ ಇಂಟ್ರೆಸ್ಟಿಂಗು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಇಟ್ಟಿದ್ದಾರೆ. ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಸೊ ಒಂದೊಂದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ. ನೋಡಿ ಏನು ಪ್ರಶ್ನೆ ಇದೆ ಅಂತ ನೀವು ನೋಡ್ತಾ ಹೋದಾಗ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗೆ ಪ್ರತಿಯೊಂದಕ್ಕೂ 2 ಅಥವಾ 2 ಪದಗಳಲ್ಲಿ ವಾಕ್ಯ ಉತ್ತರಿಸಿ ಅಂತ ಕೊಡ್ತಾರೆ. ವಿಶ್ವ ಪರಂಪರಾ ಪಟ್ಟಿಯಲ್ಲಿರುವ ಭಾರತದ 2 ಐತಿಹಾಸಿಕ ಸ್ಥಳಗಳು ಅಂದರೆ ಒಂದು ತಾಜ್ ಮಹಲ್, ಇಂದು ನಮ್ಮ ಕರ್ನಾಟಕದ ಹಂಪಿ ಅಂತ ನಾನು ಹೇಳಿದ್ದೀನಿ. ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕರು ಪಾಯಿಯಾನ್ ಮತ್ತು ಹುಯೆನ್ಸಾಂಗ್. ನಿಯೋಲಿಥಿಕ್ ಪದ ಅರ್ಥ ಹೊಸ ಶಿಲಾಯುಗ. ಸರ್ ಭಾಳ ಸ್ಪೀಡ್ ಆಗ್ತಾ ಇದೆ, ಅದಕ್ಕೆ ನಿಮಗೋಸ್ಕರನೇ ಸ್ಲೋ ಆಗಿ ಬರ್ತಾ ಇದ್ದೀನಿ. ಹರಪ್ಪ ಮತ್ತು ಮೆಂಜೋದಾರನ್ನು ಸಂಶೋಧಿಸಿದವರು ಯಾರು ಅಂತ ಕೇಳಿದ್ದಾರೆ. ದಯಾರಾಮ್ ಸಾಹ್ನಿ ಅವರು ಹರಪ್ಪ ನಗರವನ್ನು ಸಂಶೋಧನೆ ಮಾಡಿದ್ರೆ RD ಬ್ಯಾನರ್ಜಿಯವರು ಮೆಂಜೋದಾರ್, ಅದಕ್ಕೆ ಅವರಿಗೆ ರಾಖಲ್ ದಾಸ್ ಬ್ಯಾನರ್ಜಿ ಅಂತ ಕರೀತಾರೆ. ಅವರು ಮೆಂಜೋದಾರ್ ನಗರವನ್ನು ಸಂಶೋಧನೆ ಮಾಡ್ತಾರೆ. ಬೌದ್ಧ ಧರ್ಮದ 2 ಪಂಗಡಗಳು ಹೀನಾಯನ್ ಮತ್ತು ಮಹಾಯಾನ್. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ. ಮೊಘಲರ ವಾಸ್ತುಶಿಲ್ಪ 2 ಪ್ರಮುಖ ಲಕ್ಷಣಗಳು ಗುಮ್ಮಟಗಳು ಮತ್ತು ಕಮಾನುಗಳು ಅಂತ ಹೇಳ್ತೀವಿ. ಹೌದಾ. ಇನ್ನು ಮುಂದುವರೆದಂತೆ ಶಿವಾಜಿ ಸಂಗ್ರಹಿಸಿದ 2 ತೆರೆಗಳು ಚೌತ್ ಮತ್ತು ಸರ್ದೇಜ್ಮುಖಿ. ಇದು 2025ರಲ್ಲಿ ಕೇಳಿದ್ದಾನೆ. ನೆಕ್ಸ್ಟು ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ? ಕ್ರಿಸ್ತಶಕ 1238 ಉಡುಪಿ ಜಿಲ್ಲೆಯ ಪಾಜಕೆಂಬಲ್ಲಿ ಜನಿಸ್ತಾರೆ. ಭಕ್ತಿ ಚಳವಳಿಯ ಪ್ರಮುಖ ಅಂಶಗಳೆಂದರೆ ಏಕೋಪದೇಶ ಸ್ಥಾಪನೆ, ಜಾತಿ ಪದ್ಧತಿಯ ವಿರೋಧ. ನೆನಪಿರಲಿ. ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಕೃತಿಗಳಂತಂದರೆ ಪ್ರಬುದ್ಧ ಭಾರತ, ಉದ್ಯೋಧನ ಅಂಥೇಳಿ 2 ಪತ್ರಿಕೆಯನ್ನು ಅವರು ಪ್ರಕಟಿಸ್ತಾರೆ. ಮೈಸೂರು 2 ಕಮಿಷನರ್ಗಳು ಅಂತಂದರೆ ನಿಮಗೆ ನೆನಪಿರಲಿ, ಮಾರ್ಕ್ ಕಬ್ಬನ್, ಮಾರ್ಕ್ ಬೋರಿಂಗ್ ಅಂತ ಕಳಿತೀವಿ. ತೀವ್ರಗಾಮಿಗಳ ನಾಯಕರು ಯಾರು? 2 ಅಂತಂದರೆ ಬಾಲಗಂಗಾಧರ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅಂಥೇಳಿ. ಈ ರೀತಿ ಉತ್ತರಗಳನ್ನು ನೀವು 2 ಪದದಲ್ಲಿ ಅಥವಾ 2 ವಾಕ್ಯದಲ್ಲಿ ಆದರೂ ಬರೆದ್ರೆ ಒಟ್ಟು ನಿಮಗೆ ಈ ಒಂದು 12 ಅಂಕಗಳು ಸಿಗುವಂಥ ಸಾಧ್ಯತೆಗಳು ಇಲ್ಲಿ ಇರ್ತವೆ ಅಂತ ಹೇಳ್ತೀನಿ. ಭಾಗ ಸಿಗೆ ಹೋಗ್ತೀನಿ ನಾನು. ಅಂತಂದರೆ ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. 5 ಅಂಕಕ್ಕೆ ಎಷ್ಟು ಪಾಯಿಂಟನ್ನು ಬರೀಬೇಕು ಅಂತಂದರೆ ಮೇನ್ ಪಾಯಿಂಟನ್ನು ಇಲ್ಲಿ ಕೊಡ್ಕೊತ ಹೋಗಿದ್ದೀನಿ. ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಂದಾಗ ಸರ್ ನನಗೆ ಪಾಸಿಂಗ್ ವಿಚಾರದಲ್ಲಿ ನೋಡ್ತಾ ಹೋದಾಗ ಇತಿಹಾಸ ಹಿಸ್ಟ್ರಿ ಪಾಸಿಂಗ್ ಪ್ಯಾಕೇಜಲ್ಲಿ ನಿಮಗೆ 1ನೇ ಪಾಯಿಂಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುಲಕ ಕೋನಾಕೃತಿಯಾಗಿ ಇವು ದೇವಾಲಯಗಳಿದ್ವು. ನಕ್ಷಾಕೃತಿಯಲ್ಲಿ ತಲವಿನ್ಯಾಸ ಅಂದರೆ ತೆಳಗಿನ ವಿಲಾಸ ನಕ್ಷೆ ಆಕಾರದಲ್ಲಿ ಇದ್ವು ಅಂತ ಹೇಳ್ತಾರೆ. ಇನ್ನು ಎತ್ತರವಾದ ಜಗುತಿ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಈ ಕಟ್ಟಡ ಏನು ಕಟ್ಟೆ ಅಂತ ಕರಿತೀವಲ್ಲ ಆ ರೀತಿ. ಇನ್ನು ಬಳಪದ ಕಲ್ಲಿನ ನಿರ್ಮಾಣ, ಬಿಳಿ ಕಲ್ಲಿನಿಂದ ನಿರ್ಮಾಣವನ್ನು ಮಾಡಿದ್ರು ಅಂತ ಹೇಳ್ತೀನಿ. ಈ 3 ಪಾಯಿಂಟನ್ನು ನೀವು ಕಂಪಲ್ಸರಿ ಅಲ್ಲಿ ಹಾಕಲೇಬೇಕು. ಇಷ್ಟು ಹಾಕಿದ್ರು ನಿಮಗೆ 1.5 ಅಂಕ ಆದರೂ ಮಿನಿಮಮ್ ಕೊಡ್ತಾರೆ. ಮಿನಿಮಮ್ 2 ಅಂಕ ಫಿಕ್ಸ್ ಇರ್ತದೆ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ 2 ಅಂಕ, 1.5 ಅಂಕ, 5 ಅಂಕದಲ್ಲಿ 2 ಅಂಕ ಸಿಕ್ಕರೆ ಸಾಕಲ್ಲ, ಪಾಸಿಂಗ್ ಹಾಕಿನೇನು ಬೇಕು. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ 3 ಸುಧಾರಣೆಗಳನ್ನ ತೆಗೆದಿನಿ. ಒಂದು ಮಾರುಕಟ್ಟೆ ನಿಯಂತ್ರಣ ಅಥವಾ ಸುಧಾರಣೆ, ಸೈನಿಕ ಅಥವಾ ಸೈನ್ಯದ ಸುಧಾರಣೆ, ಕಂದಾಯ ಸುಧಾರಣೆ. ಈ 3 ಪಾಯಿಂಟ್ ಬರೀರಿ, ನಿಮಗೆ 2 ಅಂಕ ಕಡ್ಡಾಯ ಕೊಡ್ತಾರೆ ಅವರು. ಸೋರಿಕ ಸಿದ್ಧಾಂತ ಕುರಿತು ನಿಮ್ಮ ಅನಿಸಿಕೆ ಅಥವಾ ಬರೀರಿ ಅಂತ ಕೊಡ್ತಾರೆ. ಡ್ರೈನ್ ಆಫ್ ವೆಲ್ತ್ ಥಿಯರಿ ಅಂತಂದರೆ ದಾದಾಬಾಯಿ ನವರೋಜಿ ಅವರು ಏನು ಮಾಡ್ತಾರೆ ಅಂತಂದರೆ
ದಾದಾಬಾಯಿ ನವರೋಜಿ ಅವರು ಇದರ ಪ್ರತಿಪಾದಕರಾಗಿದ್ದರು. ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಸಂಪತ್ತು ಮತ್ತು ಸಂಪನ್ಮೂಲಗಳು ಭಾರತದಿಂದ ಬ್ರಿಟನ್ಗೆ ಹೇಗೆ ವರ್ಗಾವಣೆ ಆದವು ಅಂತ ಹೇಳ್ತಾರೆ. ಒಂದು ಪಾಯಿಂಟ್ ಆದರೆ ಬ್ರಿಟಿಷ್ ಅಧಿಕಾರಿಗಳ ಒಂದು ಸಂಬಳ ಆಗಿರ್ಬೋದು, ಅವರ ಪಿಂಚಣಿ ಆಗಿರ್ಬೋದು, ಅವರ ಸೈನ್ಯದ ನಿರ್ವಹಣೆಯ ವೆಚ್ಚ ಬ್ರಿಟಿಷರ ಸೈನಿಕರ ಮೇಲೆ ಭಾಳಷ್ಟು ಹೇರಳವಾಗಿತ್ತು ಅಂಥೇಳಿ ತಮ್ಮ ಡ್ರೈನ್ ಥಿಯರಿಯಲ್ಲಿ ಇವರು ಹಂಚ್ಕೋತಾರೆ. ಸೊ ಈ ರೀತಿ ನೀವು ಪಾಯಿಂಟ್ಗಳು ಹಾಕಿ ಬರೆದಾಗ ನಿಮಗೆ 5 ಅಂಕ ಕಡ್ಡಾಯವಾಗಿ ಸಿಗ್ತದೆ. ಇನ್ನು ಕರ್ನಾಟಕ ಏಕೀಕರಣ ಚಳವಳಿಯ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾಷಾ ಆಧಾರದ ಮೇಲೆ ಕನ್ನಡ ಮಾತನಾಡುವ ಒಂದು ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ಅದಕ್ಕೆ ಮೈಸೂರು ರಾಜ್ಯ ಅಂತ ಕರಿತಿದ್ರು. ಕರ್ನಾಟಕ ಅಂತೇಳಿ ಮುಂದೆ ನಾಮಕರಣ ಆಗ್ತದೆ. 1956ರಲ್ಲಿ ಪುನರ್ ವಿಂಗಡಣೆ ಮಾಡಿ ಇದನ್ನು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಿ ಈ ರೀತಿ 4 ಪಾಯಿಂಟ್ ಆಗಿ ಬರೆದ್ರೆ 3 ಅಂಕ ಅಥವಾ 2 ಅಂಕ ನಿಮಗೆ ಇಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ನಿಮಗೆ ನಾನು ನೇರವಾಗಿ 10 ಅಂಕಕ್ಕೆ ಬರ್ತೀನಿ. ಪಾಸಿಂಗ್ ನೋಡಿ ಸರ್, ಪಾಸಿಂಗ್ ಬೇಕಂತೀರಿ 5 ಅಂಕ 10 ಅಂಕ ಬರೀಬೇಕಾ? ಹೌದು, ಕಡ್ಡಾಯವಾಗಿ ಬರೀರಿ, ಏನಾಗಲ್ಲ. ಒಂದು 2 ಅಂಕ ಬರೆದ್ರೆ ನಿಮಗೆ 1 ಅಂಕ ಹೆಚ್ಚಿಗೆ ಸಿಗ್ತದೆ. ಅಶೋಕನ ಜೀವನ ಮತ್ತು ಸಾಧನೆಗಳಲ್ಲಿ ಅಂತಂದಾಗ ಫಸ್ಟ್ ನಿಮಗೆ ಜೀವನ ಅಂತಂದರೆ ಅವರ ತಂದೆ ತಾಯಿ ಬರಬೇಕು, ಯಾವಾಗ ಅವನು ಹುಟ್ಟದ ಜನಿಸದ ಅಂಥೇಳಿ. ಸೊ ನಾನು ಪಾಸಿಂಗ್ ವಿಚಾರವಾಗಿ ನೋಡ್ತಾ ಹೋದಾಗ ಒಬ್ಬ ಶ್ರೇಷ್ಠ ದೊರೆ, ಹೌದಾ, ಕಳಿಂಗ ಯುದ್ಧವನ್ನು ಮಾಡ್ತಾನೆ, ಬೌದ್ಧ ಧರ್ಮವನ್ನು ಪ್ರೋತ್ಸಾಹ ಕೊಡ್ತಾನೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಸ್ತೂಪಗಳನ್ನು ನೇಮಕ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ, ವಿಹಾರಗಳನ್ನು ಸ್ಥಾಪನೆ ಮಾಡ್ತಾನೆ, ಶಾಸನಗಳನ್ನು ನಿರ್ಮಿಸೋದಕ್ಕೆ ಇವನನ್ನು ಶಾಸನಗಳ ಜನಕ ಅಂತೇಳಿ ಕರಿತೇವೆ. ಇಷ್ಟೆಲ್ಲ ಇವನೇನಪ್ಪ ಅಂತಂದರೆ ಮಾಡ್ತಾನೆ. ಅದಷ್ಟೇ ಅಲ್ಲದೆ ನೆಕ್ಸ್ಟು ನಾವಿನ್ನು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಈ 4 ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ 10 ಅಂಕಕ್ಕೆ ಬಂದೇ ಬರ್ತವೆ. ಯಾರು ಸ್ಕೋರಿಂಗ್ ಮಾಡ್ತಾ ಇದ್ರು ಅವರು. ರಾಷ್ಟ್ರಕೂಟರಲ್ಲಿ ಪ್ರಮುಖ ದೊರೆ ಯಾರು ಅಂತಂದರೆ ಅದು ಅಮೋಘರ್ಷ ನೃಪತುಂಗ. ಅವನ ಕಾಲದಲ್ಲಿ ಕವಿರಾಜ ಮಾರ್ಗ ಎಂಬ ಹೊಸ ಒಂದು ದೊಡ್ಡ ಕೃತಿಯನ್ನು ರಚನೆ ಮಾಡಲಾಗ್ತದೆ. ಜೊತೆಗೆ ದ್ರಾವಿಡ ಶೈಲಿ, ಎಲ್ಲೋರಾದ ಕೈಲಾಸನಾಥ ದೇವಾಲಯ, ಜೈನ ಧರ್ಮಕ್ಕೆ ಈ ಕಾಲದಲ್ಲಿ ಮತ್ತು ವೈಷ್ಣವ ಧರ್ಮಕ್ಕೆ ಬಹಳ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅಂಥೇಳಿ ನೀವು 4 ಪಾಯಿಂಟ್ ಬರೆದ್ರೆ 2 ಅಂಕ ಕಡ್ಡಾಯವಾಗಿ, 10 ಅಂಕದಲ್ಲಿ 2 ಅಂಕ ಸಿಗ್ತದೆ. ಸರ್ 10 ಅಂಕಕ್ಕೆ 2 ಅಂಕ ಸಾಕ್ರಿ, ಪಾಸ್ ಆಗೋರಿಗೆ ಎಷ್ಟು? ಸ್ಕೋರ್ ಮಾಡೋರು ನಿಮ್ಮ ಸ್ವಂತ ಇದರಲ್ಲಿ ನೀವು ಬರೀಬೇಕು. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗವನ್ನು ಕುರಿತು ತನ್ನದೇ ಆದಂಥ ನಾನು 3 ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ರಾಜಧಾನಿ ವರ್ಗಾವಣೆ ಮಾಡ್ತಾನೆ ದೆಹಲಿಯಿಂದ ದೇವಗಿರಿಗೆ. ತದನಂತರ ಸಾಂಕೇತಿಕ ನಾಣ್ಯಗಳನ್ನು 3 ರೀತಿಯಾದಂಥ ನಾಣ್ಯಗಳನ್ನು ಮಾಡ್ತಾನೆ. ಬೆಳ್ಳಿ ನಾಣ್ಯಗಳನ್ನು, ತಾಮ್ರದ ನಾಣ್ಯಗಳನ್ನು ಮತ್ತು ಈ ತೊಗಲಿನ ನಾಣ್ಯಗಳಂತ ಕರಿತೀವಲ್ಲ ನಾವು ಆಡು ಭಾಷೆಯಲ್ಲಿ, ಆ ನಾಣ್ಯಗಳನ್ನು. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಬಹಳ ವಿಪರೀತವಾಗಿ ಹದಗೆಟ್ಟಿತ್ತು ಅಂಥೇಳಿ ನೀವು ಅಲ್ಲಿ ಬರಿಬೇಕು. ಇನ್ನು ಪ್ರಮುಖವಾಗಿ ಈ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸಿ, ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ ಅಂತ ಕೊಟ್ಟಿದ್ದಾರೆ. ನಾನು ಕಾರಣ ಇಲ್ಲಿ ಬ್ರಿಟಿಷರ ವಿಸ್ತರಣಾ ನೀತಿ ಅಂದರೆ ದತ್ತುಪುತ್ರ ಹಕ್ಕಿಲ್ಲ, ರೈತವಾರಿ ಪದ್ಧತಿ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ಇವೆಲ್ಲವೂ ಅಲ್ಲಿ ತಮ್ಮ ಒಂದು ವಿಸ್ತರಣೆ ನೀತಿ ಭಾಳ ಪ್ರಮುಖವಾಗಿ ಕಾರಣವಾಗುತ್ತದೆ. ಆರ್ಥಿಕವಾಗಿ ಶೋಷಣೆಯನ್ನು ಮಾಡ್ತಾಯಿದ್ರು, ಅದು ರೈತರ ಮೇಲೆ ಆಗಲಿ ಅಥವಾ ಹಿಡುವಳಿದಾರರಲ್ಲಿ ಜಮೀನ್ದಾರ ಮೇಲೆ ಆಗಲಿ ಎಲ್ಲರ ಮೇಲೆ ಆರ್ಥಿಕ ಶೋಷಣೆ. ಮತ್ತು ಸೈನಿಕರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದರು. ಈಗ ಹಿಂದೂ ಧರ್ಮದವರಿಗೆ ಆಗಲಿ ಅಥವಾ ಇಸ್ಲಾಂ ಧರ್ಮದವ್ರಿಗೆ ಆಗಲಿ, ಹಿಂದೂ ಧರ್ಮಕ್ಕೆ ಗೋವಾ ಪವಿತ್ರ, ಇಸ್ಲಾಂ ಧರ್ಮದವ್ರಿಗೆ ಹಿಂದಿ ಕನಿಷ್ಠ, ಹಂದಿ. ಸೊ ಹಾಗಾಗಿ ಆ ಒಂದು ಭಾವನೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಇರೋದ್ರಿಂದ ಈ ಒಂದು ಭಾರತ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಪೆಟ್ಟು ಕೊಟ್ಟಂತಾಗಿ ನಮ್ಮ ಭಾರತೀಯರು ದಂಗೆ ಎದ್ರು ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇಲ್ಲೂ ಕಾಲಾನುಕ್ರಮವನ್ನು ನೀವು ಗಮನಿಸ್ತಾ ಹೋಗ್ತೀರಿ. ಭಾರತೀಯ ರಾಷ್ಟ್ರೀಯ ಸ್ಥಾಪನೆ, ಕಾಂಗ್ರೆಸ್ ಸ್ಥಾಪನೆ, ದಿನ್ ಇಲಾಯಿ ಸ್ಥಾಪನೆ, ಜೊತೆಗೆ ನರ್ಮದಾ ಕಳಿ ಕಾಳಗ, ಶ್ರೀರಂಗಪಟ್ಟಣ ಒಪ್ಪಂದ. ಸೊ ನಾನು ಇಲ್ಲಿ ಸೈಡಿಗೆ ನಿಮ್ಗೆ ಉತ್ತರವನ್ನು ಬರೆದು ಕೊಟ್ಟಿದ್ದೀನಿ ನೋಡಿ. ಮೊದಲನೇದು ನರ್ಮದಾ ನದಿ ಕಾಳಗ ನಡೀತದೆ ಯಾರ್ಯಾರ ನಡುವೆ? ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನೊಡನೆ. ದಿನ್ ಇಲಾಯಿ ಧರ್ಮವನ್ನು ಯಾರು? ಅಕ್ಬರ್ ಸ್ಥಾಪನೆ ಮಾಡ್ತಾನೆ, ಹೌದಾ. ಅದರಿಂದ ಶ್ರೀರಂಗಪಟ್ಟಣ ಯಾರ್ಯಾರ ನಡುವೆ ನಡೀತದೆ? ಬ್ರಿಟಿಷರು ಮತ್ತು ಈ ಒಂದು ಟಿಪ್ಪು ಸುಲ್ತಾನ್ ನಡುವೆ ನಡೀತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗ ಮತ್ತು ಎಲ್ಲಿ, ಯಾರು ಅಧ್ಯಕ್ಷರಾಗಿದ್ದರು ಕಾಮೆಂಟ್ ಮೂಲಕ ನಂಗೆ ತಿಳಿಸಿ. ಸೊ ಈ ರೀತಿ CBDA ಕರೆಕ್ಟ್ ಅಂತ ಉತ್ತರ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಒದಗಿಸಿರುವ ಭಾರತ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೆ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳ್ತಾರೆ. ತಕ್ಷಶಿಲಾ ಇದೆ, ಕಂಚಿ ಇದೆ, ಹಂಪಿ ಇದೆ, ಕಲ್ಕತ್ತಾ ಇದೆ, ದಂಡಿ ಇದೆ. ಇದರಲ್ಲಿ ಕಡ್ಡಾಯವಾಗಿ 3 ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಸೊ ಅವುಗಳನ್ನು ನೀವು ಇಲ್ಲಿ ನೋಡ್ಕೊತಾ ಹೋಗಿ ನಾನು ಕೊಟ್ಟಿದ್ದೀನಿ ನೋಡಿ. ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ, ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯ ಆಗಿತ್ತು. ಇಷ್ಟು ಬರೆದ್ರೆ 1 ಅಂಕ. ಕಂಚಿ ತಮಿಳುನಾಡಿನ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು, ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಹಂಪಿ ಇದು ನಮ್ಮ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ. ವಿರೂಪಾಕ್ಷ ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ ಇಲ್ಲಿನ ಪ್ರಮುಖ ಸ್ಮಾರಕಗಳಾಗಿವೆ. ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ. ನೆನಪಿರಲಿ ನಿಮಗೆ, ಕಲ್ಕತ್ತಾ ಸಮೀಪದ ಬೇಲೂರಿನಲ್ಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು.
ಬೇಲೂರು ಎನ್ನುವುದು ಕಲ್ಕತ್ತಾದಲ್ಲಿದೆ ಮತ್ತು ಕರ್ನಾಟಕದಲ್ಲಿಯೂ ಸಹ ಇದೆ. ಇನ್ನು ದಂಡಿ ಇದು ಗುಜರಾತ್ ಸಮುದ್ರ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ಚಳವಳಿಯನ್ನು ಆರಂಭಿಸಿದರು ಅಂತ ಹೇಳ್ತೀವಿ. ನೀವು ಭಾರತ ನಕ್ಷೆಯನ್ನು ತೆಗೆದುಕೊಂಡು ಹೋಗ್ತೀನಾ ನಿಮಗೆ ತಕ್ಷಶಿಲೆ ಈಗ ಪಾಕಿಸ್ತಾನದಲ್ಲಿ ಬರ್ತದೆ, ಹೌದಾ. ದಂಡಿ ಗುಜರಾತ್ನಲ್ಲಿದೆ, ಕಲ್ಕತ್ತಾ ನಿಮಗೆಲ್ಲ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿದೆ, ಹಂಪಿ ನಮ್ಮ ಕರ್ನಾಟಕದಲ್ಲಿ, ಕಂಚಿ ತಮಿಳುನಾಡಲ್ಲಿ ಬರ್ತದೆ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ನೀವು ಭಾರತದ ಭೂಪಟವನ್ನು ಗುರುತಿಸುವಂಥದ್ದು. ಸೊ ಈ ರೀತಿ ಬರೆದ್ರೆ 5 ಅಂಕ ಪ್ಲಸ್ 5 ಅಂಕ ಟೋಟಲ್ಲು 10 ಅಂಕ ನಿಮಗಿಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿ ಪಾಸಿಂಗ್ ಮತ್ತು ಕೆಲವು ಸ್ಕೋರಿಂಗ್ ವಿಷಯಗಳನ್ನು ಈ ವಿಡಿಯೋದ ಮುಖಾಂತರ ತಗೊಂಡು ಬಂದೀನಿ. ಭಾಳ ವಿದ್ಯಾರ್ಥಿಗಳು ಫಿಕ್ಸ್ ಅಂತ ಕೇಳ್ತೀರಿ. ಕಡ್ಡಾಯವಾಗಿ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು ಗಮನದಲ್ಲಿಟ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತಾ